ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರೋದು ಬಾಕಿ ಇದೆ ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ಮನೆ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಸೊ ನಾನು ಡೀಪ್ ಕ್ಲೀನಿಂಗ್ ಎಲ್ಲ ಹೇಗೆ ಮಾಡ್ತೀನಿ, ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡ್ತೀನಿ, ಈ ರೀತಿ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಯಮ್ಮಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಬೇಗನೆ ಆಗುತ್ತೆ. ವೆಜಿಟೇರಿಯನ್ಸ್ಗೆ ಒಂದು ವರ್ಷನ್ ಇದೆ, ನಾನ್ ವೆಜಿಟೇರಿಯನ್ಸ್ಗೆ ಅಂದರೆ ಎಗ್ ತಿನ್ನೋರಿಗೆ ಇನ್ನೊಂದು ವರ್ಷನು, ಎರಡು ವೆರೈಟಿನ ತೋರಿಸ್ಕೊಡ್ತೀನಿ. ಹಾಗೆಯೇ ನಾನು ವಾಟರ್ಮೆಲನ್ ಜ್ಯೂಸ್ ಕೂಡ ಮಾಡ್ತಿದ್ದೀನಿ. ಬಟ್ ಅದರಲ್ಲಿ ಏನು ಸ್ಪೆಷಲ್ ಅಂತ ಕೇಳಿದ್ರೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ಸ್ಟೋವ್ ಆನ್ ಮಾಡಿ ನನ್ನ ಹೊಸ ಮಡಿಕೆ ಪಾತ್ರೆ ಅಂದರೆ ಮಣ್ಣಿನ ಪಾತ್ರೆನ ಇಡ್ತಾ ಇದ್ದೀನಿ. ಅದು ಕಾಯೋ ಅಷ್ಟರಲ್ಲಿ ಅದು ಯಾವಾಗಲೂ ಹೈ ಫ್ಲೇಮ್ಗೆ ಒಂದೇ ಸಲ ಇಡಬಾರ್ದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಅದು ಕಾಯ್ತಿರುವಾಗ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಮ್ಮ ಮಣ್ಣಿನ ಪಾತ್ರೆ ಕೂಡ ಕಾದಿದೆ. ಈ ಮಣ್ಣಿನ ಪಾತ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಪ್ರೀ ಸೀಸನ್ಡು, ನೀವೇನು ಸೀಸನ್ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಈಗ ಎಣ್ಣೆ ಕಾದಿದ್ದಾದಮೇಲೆ ನಾನು ಒಗ್ಗರಣೆಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನಾನು ಒಂದು 4-5 ದೊಡ್ಡ ಸೈಜಿನ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಬೇಗ ಫ್ರೈ ಆಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನ ಈಗಲೇ ಹಾಕ್ತಾಯಿದ್ದೀನಿ. ಉಪ್ಪಿನ ಜೊತೆಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಫ್ರೇಗ್ರೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಹೇಳ್ದಾಗೆ ಎಗ್ ಅವ್ರಿಗೆ ಒಂದು ವರ್ಷನ್, ಎಗ್ ತಿಂದೇ ಇರೋರಿಗೆ ಒಂದು ವರ್ಷನ್ ಅಂತ. ಎಗ್ ತಿಂದೇ ಇರೋರು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ನಾನು ಪ್ಯಾರ್ಲಲ್ಲಿ ಮಾಡ್ತಾಯಿದ್ದೀನಿ ಸಪ್ರೇಟಾಗಿ. ಈಗ ನಾನು ಒಂದು ಸೈಡಲ್ಲಿ ನಾನ್ ಸ್ಟಿಕ್ ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಒಂದು 4 ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿ ಬೀಟ್ ಮಾಡಿನೇ ಹಾಕಬೇಕು ಅಂತ ಏನಿಲ್ಲ, ಯಾಕಂದರೆ ಇದನ್ನು ಸ್ಕ್ರ್ಯಾಂಬಲ್ ಮಾಡೋದ್ರಿಂದ ಡೈರೆಕ್ಟಾಗಿ ಹಾಕಿ ಆಮೇಲೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಬಿಟ್ಟರೆ ಆಮ್ಲೆಟ್ ಥರ ಆಗಿಬಿಡುತ್ತೆ. ಆಮ್ಲೆಟ್ ಥರ ಆದರೆ ನೀವು ಅದನ್ನು ಕಟ್ ಮಾಡಿ ಅಥವಾ ಚೆನ್ನಾಗಿ ಪುಡಿ ಮಾಡಿ ಹಾಕಬೇಕಾಗುತ್ತೆ. ಈಗಲಿಂದನೇ ಥರ ಮಿಕ್ಸ್ ಮಾಡ್ತಾಯಿದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಕ್ರ್ಯಾಂಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾನು ಸೈಡಲ್ಲಿ ಇದನ್ನು ಕೂಡ ನೋಡ್ಕೋತಾ ಇದ್ದೀನಿ, ಚೆನ್ನಾಗಿ ಕುಕ್ ಆಗ್ತಾಯಿದೆ. ಈಗ ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೈಸಾಗೆ, ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮಾತ್ರ ಇರೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಯಾಕಂದರೆ ನಾವು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿರೋದು. ಸೊ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಈ ಕಡೆ ಸ್ಕ್ರ್ಯಾಂಬಲ್ಡ್ ಎಗ್ಗಿಗೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕ್ತಿದ್ದೀನಿ. ಪೆಪ್ಪರ್ನ ನಾನು ಎರಡಕ್ಕೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಎರಡೂ. ಈಗ ಸ್ಕ್ರ್ಯಾಂಬಲ್ಡ್ ಎಗ್ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜ್ ಚಂಕ್ಸ್ ಆಗಬೇಕು, ತುಂಬ ಪುಡಿನೂ ಆಗಬಾರ್ದು, ತುಂಬ ದೊಡ್ಡ ಪೀಸ್ ಕೂಡ ಇರಬಾರ್ದು. ಈ ರೀತಿ ಆದಾಗ ನಾನು ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ. ಕುಕ್ ಕೂಡ ಚೆನ್ನಾಗಾಗಿದೆ, ಮೊಟ್ಟೆ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಈ ಕಡೆ ಗೊಜ್ಜು ಕೂಡ ರೆಡಿಯಾಗಿದೆ. ನೀವು ವೆಜಿಟೇರಿಯನ್ ಆಗಿದ್ದರೆ ಡೈರೆಕ್ಟಾಗಿ ಇದಕ್ಕೆ ನಿಂಬೆಹಣ್ಣೆ ಹಿಂಡ್ಬಿಟ್ಟು ಅನ್ನ ಕಲಿಸ್ಕೋಬೋದು. ನಾನು ಕಾರ್ತಿಕಿಗೆ ಎಗ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಸೊ ಇದಕ್ಕೆ ನಾನು ಸ್ಕ್ರ್ಯಾಂಬಲ್ಡ್ ಎಗ್ನ ಹಾಕ್ತಾಯಿದ್ದೀನಿ. ಇದು ಎಗ್ ರೈಸ್ ಆಗುತ್ತೆ. ನೀವು ಎಗ್ ರೈಸ್ ಬೇಡ, ನಾರ್ಮಲ್ ರೈಸ್ ವೆಜಿಟೇರಿಯನ್ ಅಂದರೆ ನೀವು ಹಾಗೇ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ರೈಸ್ ಬಾತ್ ಅಂತ ಹೇಳ್ಬೋದು. ತುಂಬಾ ರುಚಿಕರವಾದಂಥ ರೈಸು. ಈಗ ಇದೆಲ್ಲ ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಇದಕ್ಕೆ ನಾನೀಗ ಅನ್ನ ಹಾಕ್ತಿದ್ದೀನಿ. ಅನ್ನ ಹಿಂದಿನ ದಿನ ಮಿಕ್ಕಿರೋ ಅನ್ನ ಕೂಡ ಹಾಕ್ಬೋದು, ಅಥವಾ ನೀವು ಫ್ರೆಶ್ ಆಗಿ ಕೂಡ ಮಾಡಿ ಹಾಕ್ಬೋದು. ನಾವು ಅನ್ನದ ಐಟಮ್ಸ್ ತುಂಬ ಕಡಿಮೆ, ಅನ್ನದ ರೆಸಿಪೀಸು ನಾನು ಕಡಿಮೆ ಶೇರ್ ಮಾಡಿರೋದು. ಸೊ ಇವಾಗ ಬಿಸಿ ಅನ್ನ ಮಾಡಿದ್ದೀನಿ. ಈಗ ನಿಂಬೆಹಣ್ಣನ್ನೆಲ್ಲ ಹಿಂಡಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗೆ. ಸ್ಟವ್ ಆಫ್ ಮಾಡಿ ಈಗ ಕಲಿಸ್ತಾ ಇದ್ದೀನಿ. ತುಂಬ ಲೈಟ್ ಹ್ಯಾಂಡೆಡಾಗಿ ಕಲಿಸ್ತಾ ಇದ್ದೀನಿ, ಇಲ್ಲಾಂದರೆ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಎಷ್ಟು ಸಾಫ್ಟಾಗಿ, ಎಷ್ಟು ಉದ್ರಾಗಿ ಮಾಡಬೇಕು ಅಷ್ಟು ಸಾಫ್ಟಾಗಿ ಆರಾಮಾಗಿ ಕಲಿಸಿ. ಸೊ ಈಗ ರೆಡಿಯಾಗಿದೆ ಈ ಐಟಮು. ಎಗ್ ರೈಸ್ ಅಥವಾ ವೆಜ್ ರೈಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ. ಸೊ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಈಗ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆದಮೇಲೆ ಕ್ಲೀನಿಂಗಿಗೆ ಮೆಂಟಲಿ ಫ್ರೀ ಆಗುತ್ತೆ. ಯಾಕಂದರೆ ಡೀಪ್ ಕ್ಲೀನಿಂಗ್ ಅಂದರೆ ಅರ್ಧ ದಿನ ಅಲ್ಲ, ಒಂದೊಂದು ದಿನ ಪೂರ್ತಿ ದಿನವೇ ತೊಗೊಂಡ್ಬಿಡುತ್ತೆ.
ಸೊ ಮನೆ ಅಡುಗೆ ಕೆಲಸ ಮುಗ್ದಿದ್ರೆ ಆರಾಮಾಗಿ ಬೇರೆ ಕೆಲಸಗಳನ್ನ ಮಾಡ್ಬೋದು. ಸೊ ನಾನು ಡೀಪ್ ಕ್ಲೀನಿಂಗ್ ಮಾಡುವಾಗ ಯಾವಾಗಲೂ ವ್ಯಾಕ್ಯೂಮ್ ಕ್ಲೀನರಲ್ಲೇ ಕ್ಲೀನ್ ಮಾಡೋದು. ಎವ್ರಿ ಟೈಮ್ ಹೋದ ವರ್ಷ ಎಲ್ಲ ಅಪ್ಪ ಅಮ್ಮ ಊರಿಂದ ಬಂದಾಗ ಊರಿಂದ ವ್ಯಾಕ್ಯೂಮ್ ಕ್ಲೀನರ್ ತಂದುಕೊಡೋರು ನನಗೆ ಕ್ಲೀನ್ ಮಾಡೋದಕ್ಕೆ. ಅವ್ರ ಹತ್ರ ಇರೋದು ಹಳೆ ಕಾಲದ್ದು ತುಂಬ ದೊಡ್ಡದು ವ್ಯಾಕ್ಯೂಮ್ ಕ್ಲೀನರು. ಸೊ ಅದು ಕಂಪ್ಯಾಟಿಬಲ್ ಕೂಡ ಇರಲಿಲ್ಲ, ಪೋರ್ಟಬಲ್ ಕೂಡ ಇರಲಿಲ್ಲ. ರೀಸೆಂಟ್ಲಿ ನಾವು ಗೀಕ್ ಗ್ಲ್ಯಾಂಟೈರ್ A8 ವೈರ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ತುಂಬಾ ಪೋರ್ಟಬಲ್ ಇದೆ. ಇದಕ್ಕೆ ರೀಚಾರ್ಜಬಲ್ ಆದ್ದರಿಂದ ನಾವು ಕೇಬಲ್ ಹಾಕ್ಕೊಂಡು ಅದ್ರ ವೈರ್ ಹಿಂದಿಂದ ಎಳ್ಕೊಂಡು ಹೋಗೋದು ಅಥವಾ ನಮ್ಮ ಕಾಲಿಗೆ ವೈರ್ ಸಿಕ್ಕಾಕೊಳ್ಳೋದು ಇದೆಲ್ಲ ತಾಪತ್ರ ಏನೋ ಇರೋದಿಲ್ಲ. ಇದಕ್ಕೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಕೂಡ ಇದೆ. ನೀವು ಜಸ್ಟ್ ಡಸ್ಟನ್ನು ವೈಪ್ ಮಾಡಬೇಕು, ಸ್ವೀಪ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ದೊಡ್ಡ ಅಟ್ಯಾಚ್ಮೆಂಟ್ನ ಯೂಸ್ ಮಾಡ್ಕೋಬೋದು. ಅಥವಾ ನಿಮಗೆ ಸಂಧಿ ಮೂಲೆಯಲ್ಲಿರೋ ಧೂಳು ಕಸ ಎಲ್ಲ ತೆಗಿಬೇಕಂದ್ರೆ ಈ ರೀತಿ ಪೈಪ್ ಥರ ಒಂದಿದೆ, ಫ್ಲ್ಯಾಟ್ ಪೈಪು. ಇದು ಎಂಥ ಸಂಧಿ ಮೂಲೆಯಲ್ಲೂ ಬೇಕಾದರೆ ಈಸಿಯಾಗಿ ತೂರುತ್ತೆ. ಸೊ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಈಗ ನೋಡ್ತಿದ್ದೀರಾ, ನಮ್ಮ ಬೆಡ್ಡು ತುಂಬಾ ಹೆವಿ ಇದೆ, ಒಬ್ಬರ ಕೈಯಲ್ಲಿ ಎತ್ತಕ್ಕೆ ಆಗೋದಿಲ್ಲ. ಸೊ ನಾನು ಒಬ್ಬಳೇ ಇದ್ದಾಗ ಕಾರ್ತಿಕ್ ಹೆಲ್ಪ್ ಬೇಕಾಗುತ್ತೆ. ನಾನು ಒಬ್ಬಳೇ ಇದ್ದಾಗ ನಾನು ಎತ್ತದೇ ಬೇಡ. ಇದು ಸಂಧಿ ಮೂಲೆಯಲ್ಲೆಲ್ಲ ಡೈರೆಕ್ಟಾಗಿ ಇದನ್ನು ಹಾಕಿ ಕ್ಲೀನ್ ಮಾಡ್ಬೋದು. ಇದಕ್ಕೆ ಇನ್ನೊಂದು ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಬ್ರಷ್ ಥರ ಇದೆ ಇದು. ಇದನ್ನು ಗ್ರಿಲ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಮೆಶ್ಶು ಈ ರೀತಿ ಯಾವುದಾದ್ರೂ ಬ್ರಷ್ ಯೂಸ್ ಮಾಡಿನೇ ಕ್ಲೀನ್ ಮಾಡಬೇಕಾಗಿರೋಂಥ ಐಟಮ್ಸ್ನ ನೀವು ಡೈರೆಕ್ಟಾಗಿ ವ್ಯಾಕ್ಯೂಮ್ ಮಾಡ್ಬೋದು. ನಾನು ಸೆಂಟರಲ್ಲಿ ಇದ್ದಿದ್ದಂಥ ರೆಡ್ ಕಲರ್ ಪೋಲನ್ನು ತೆಗ್ದಿದ್ದೀನಿ. ಸೊ ಇದಿನ್ನೂ ಹ್ಯಾಂಡಿಯಾಗಿದೆ. ಸೋಫಾ ಕ್ಲೀನ್ ಮಾಡೋಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೋಫಾ ಮೇಲಿರೋಷ್ಟು ಧೂಳು ಎಲ್ಲೂ ಇರೋದಿಲ್ಲ ನೋಡಿ. ಅದೊಂಥರ ಕುಷನ್ ಮೆಟೀರಿಯಲ್ಲು, ವೆಲ್ವೆಟ್ ಮೆಟೀರಿಯಲ್ಲು, ಬೇಗ ಡಸ್ಟ್ ಅಟ್ರಾಕ್ಟ್ ಮಾಡುತ್ತೆ. ಅದನ್ನು ನಾನು ಈ ರೀತಿ ವ್ಯಾಕ್ಯೂಮ್ ಮಾಡಿ ಕ್ಲೀನ್ ಮಾಡಿ, ಬೇಕಾದರೆ ನೀವು ಕೋಲಿಂದ ಹೊಡೆದು ನೋಡಿ ಒಂಚೂರು ಧೂಳು ಎದ್ದೇಳೋದಿಲ್ಲ ಅದ್ರ ಮೇಲಿಂದ. ಈಗೆಲ್ಲ ಕ್ಲೀನಿಂಗ್ ಆದಮೇಲೆ ನಾನು ಇದನ್ನು ಹೇಗೆ ಓಪನ್ ಮಾಡಿ ನಾವು ಕ್ಲೀನ್ ಮಾಡ್ಬೋದು ಅಂದರೆ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟು ಫೈನ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕಡೆ ಇರುತ್ತೆ ಮನೆಯಲ್ಲಿ ಅಂತ. ಸೊ ನಾನು ಖಾಲಿ ಕವರಲ್ಲಿ ನಿಮಗೆ ತೋರಿಸಿದೆ, ಕ್ಲೀನಾಗಿ ಗೊತ್ತಾಗಲಿ ಎಷ್ಟು ಕ್ವಾಂಟಿಟಿ ಬಂದಿದೆ ಅಂತ. ಸೊ ಇಷ್ಟು ಕ್ಲೀನ್ ಮಾಡಿದ್ದಕ್ಕೇನೆ ಇಷ್ಟು ಬಂದಿದೆ. ಇನ್ನೂ ಒಂದಷ್ಟು ಕ್ಲೀನ್ ಮಾಡೋದು ಬಾಕಿ ಇದೆ. ನಾನು ಎಲ್ಲ ಒಂದೇ ದಿನ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಿಧಾನಕ್ಕೆ ಒಂದೊಂದೇ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಯುಗಾದಿ ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಆಯಿತಾ? ಯಾವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ? ಇನ್ನು 2 ವಾರ ಬಾಕಿ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ಈಗ ನಾನು ಇದ್ರ ಪ್ಯಾಕೇಜಿಂಗ್ ಹೇಗಿರುತ್ತೆ, ಯಾವ್ಯಾವೆಲ್ಲ ಪಾರ್ಟ್ಸ್ ಕೊಡ್ತಾರೆ ಇದ್ರ ಜೊತೆಗೆ ಅಂತ ತೋರಿಸ್ತಿದ್ದೀನಿ. ಇದ್ರದ್ದು ಸೆಂಟರಲ್ಲಿರೋ ಒಂದು ಪೈಪು, ಅದ್ರ ಜೊತೆಗೆ ಬ್ಯಾಟ್ರಿ ಜೊತೆಗೆ ಇದನ್ನು ನೀವು ವಾಲ್ ಮೌಂಟ್ ಮಾಡಿ ಕೂಡ ಸಿಕ್ಸಿಡ್ಬೋದು. ಅದ್ರ ಜೊತೆಗೆ ಒಂದು ಅಡಾಪ್ಟರು ಚಾರ್ಜಬಲ್, ಅದರಿಂದ ನಾವು ಚಾರ್ಜ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಇದು ಕ್ಲೀನ್ ಮಾಡೋವಂಥದ್ದು ಅಂದರೆ ವ್ಯಾಕ್ಯೂಮ್ ಮಾಡೋಕ್ಕೆ ಮೇಯ್ನ್ ಎಕ್ವಿಪ್ಮೆಂಟು. ಇದನ್ನೆಲ್ಲ ಈಸಿಯಾಗಿ ಡಿಟ್ಯಾಚ್ ಮಾಡ್ಬೋದು ಯಾರದೇ ಹೆಲ್ಪ್ ಇಲ್ದಲೇ. ಇದು ನಾವು ಹಿಡ್ಕೊಳ್ಳೋ ಅಂಥದ್ದು ಆನು ಆಫು ಮತ್ತು ಎಷ್ಟು ಪವರ್ ಬಾಕಿ ಇದೆ ಇದನ್ನೆಲ್ಲ ನೋಡ್ಬೋದು. ಸ್ಪೀಡ್ ಕೂಡ ನಾವು ಡಿಕ್ರೀಸ್ ಮಾಡ್ಕೋಬೋದು. ಇದ್ರ ಬ್ಯಾಟ್ರಿ ತುಂಬಾ ಪವರ್ಫುಲ್ ಇದೆ. 2200 mAh ಅಷ್ಟು ಪವರ್ ಇದೆ. ಹಾಗೆಯೇ 4 to 5 ಅವರ್ಸಲ್ಲಿ ಕಂಪ್ಲೀಟಾಗಿ ಚಾರ್ಜ್ ಆಗಿಬಿಡುತ್ತೆ. ಹಾಗೆ ನೀವು ಕಂಟಿನ್ಯೂಸ್ಲಿ 25 to 40 ಮಿನಿಟ್ಸ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನ್ಯಾನೋ ಡಸ್ಟ್ ಫಿಲ್ಟ್ರೇಷನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಇದು ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ನೂ ಕೂಡ ಈಸಿಯಾಗಿ ಎಳ್ಕೊಂಡು ಬಿಡುತ್ತೆ. ನಾನು ಆಗಲೇ ಹೇಳಿದಾಗೆ ನೀವು ಸ್ಪೀಡ್ ಕೂಡ ಡಿಕ್ರೀಸ್ ಮಾಡ್ಕೋಬೋದು. ನೀವು ಕಡಿಮೆ ಮಾಡಿಕೊಂಡ್ರೆ 4000 PA, ಜಾಸ್ತಿ ಮಾಡಿಕೊಂಡ್ರೆ 7500 PAವರೆಗೂ ಇನ್ಕ್ರೀಸ್ ಆಗುತ್ತೆ ಸ್ಪೀಡು. ನನಗೆ ಕೇಳೋದಾದರೆ ಇದ್ರದ್ದು ಬೆಸ್ಟ್ ಮೇನ್ ಅಡ್ವಾಂಟೇಜ್ ಅಂದರೆ ವಯರ್ ಇಲ್ಲ, ಎಲ್ಲ ಕಡೆನೂ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಓಡಾಡ್ಬೋದು. ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಸೋಫಾ ಕಾರ್ಪೆಟ್ ಇದ್ದರೆ ನೀವು ನಾರ್ಮಲಿ ಹೇಗೆ ಕ್ಲೀನ್ ಮಾಡಿದ್ರೂ ಅದರ ಡಸ್ಟ್ ಹೋಗೋದೇ ಇಲ್ಲ. ಸೊ ಡಸ್ಟ್ ಹೋಗಿಸ್ಲೇಬೇಕು ಅಂದರೆ ಇದರಲ್ಲಿರೋ ಮೈಕ್ರೋಫೈಬರ್ ಪಾರ್ಟಿಕಲ್ಲು ಎಲ್ಲ ಕ್ಯಾಚ್ ಮಾಡುವಂಥ ಟೆಕ್ನಾಲಜಿ ಇರೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಅಲ್ಲಿ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಕ್ಲೀನಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಟಯರ್ಡ್ ಆಗೋಗಿತ್ತು. ವಾಟರ್ ಮೆಲನ್ನ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಕೋಲ್ಡ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಇಲ್ಲಂತೂ ನಮ್ಮೂರಲ್ಲಿ ತುಂಬಾ ಪವರ್ ಕಟಿಂಗ್ ಸ್ಟಾರ್ಟ್ ಆಗೋಗಿದೆ. ಎನಿ ಟೈಮ್ ನಾನು ಏನಾದರೂ ಚಟ್ನಿ ಮಾಡಬೇಕು, ಜ್ಯೂಸ್ ಮಾಡಬೇಕು ಅಂದಾಗಲೇ ಪವರ್ ಇರೋದಿಲ್ಲ. ಸೊ ಈಗಂತೂ ನನಗೆ ಜ್ಯೂಸ್ ಬೇಕನ್ನಿಸ್ತಿತ್ತು. ಸೊ ಮುಂಚೆನೇ ಚಾರ್ಜಿಗೆ ಇಟ್ಟಿದ್ದೆ ನಾನು. ಇದು ರೀಚಾರ್ಜಬಲ್ ಬ್ರೇಡನ್ ಅವರ ಫಿಟೋ ಜಿಮ್ ಅಂತ ಪೋರ್ಟೇಬಲ್ ರೀಚಾರ್ಜಬಲ್ ಬ್ಲೆಂಡರು. ಇದಂತೂ ಯಾರಿಗೆ ತಾನೇ ಯೂಸ್ ಆಗೋಲ್ಲ, ಎಸ್ಪೆಷಲಿ ನಾವು ಟ್ರಾವೆಲ್ ಮಾಡುವಾಗ ಅಥವಾ ನೀವು ಜಿಮ್ಗೆ ಹೋಗೋರಾಗಿದ್ದರೆ ಅಂತೂ ಇದನ್ನು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಚಾರ್ಜ್ ಮಾಡಿದರೆ ಸಾಕು. ಇದರಲ್ಲಿ ಗಟ್ಟಿ ಐಟಮ್ಸ್ನ ಬ್ಲೆಂಡ್ ಮಾಡೋಕ್ಕಾಗೋದಿಲ್ಲ. ಫ್ರೂಟ್ ಜ್ಯೂಸಿಗಂತೂ ಮಾಡಿಸ್ದಂಗಿರೋದು. ಇದಕ್ಕೆ ವಾಟರ್ ಮೆಲನ್ ಪೀಸಸ್ನ ನಾನು ಕಟ್ ಮಾಡಾಕ್ತಾಯಿದ್ದೀನಿ. ಇದು ಎಲ್ಲ ಚಿಲ್ಡ್ ಆಗಿರೋವಂಥದ್ದು, ಫ್ರಿಡ್ಜಲ್ಲಿರುವಂಥದ್ದು. ಸೊ ಕೋಲ್ಡ್ ಜ್ಯೂಸ್ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಆಯಿತು. ಮೇಲಿಂದ ಪಾರ್ಟಲ್ಲೇ ಬ್ಲೆಂಡರ್ ಬ್ಲೇಡ್ ಅಟ್ಯಾಚ್ಡ್ ಇದೆ. ಇದನ್ನು ನೀವು ಲಾಕ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಬಿಟ್ಟು ಮುಂದೆ ಇರೋ ಪವರ್ ಬಟನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಎಷ್ಟು ಫಾಸ್ಟಾಗಿ ಜ್ಯೂಸ್ ರೆಡಿ ಆಗುತ್ತೆ ಅಂದರೆ ನಂಬಕ್ಕೆ ಆಗೋದಿಲ್ಲ. ಇದನ್ನು ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಂತೂ
ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದ್ರ ಬ್ಯಾಟ್ರಿ ಕೂಡ ಎಷ್ಟು ಪವರ್ಫುಲ್ ಇದೆ ಅಂದರೆ 4000 mAh ರೀಚಾರ್ಜಬಲ್ ಬ್ಯಾಟ್ರಿ. ಒಂದು ಸಲ ಚಾರ್ಜ್ ಮಾಡಿದ್ರೆ ಸಾಕು, ಬೇಕಾದಷ್ಟು ಸಲ ನೀವು ಜ್ಯೂಸ್ ಮಾಡ್ಕೋಬೋದು. ಈಗ ಏನು ನಾವು ಒಂದು ಕಪ್ ವಾಟರ್ ಮೆಲನ್ ಜ್ಯೂಸ್ ಮಾಡಿಬಿಟ್ವಿ ಅಂತ ಮತ್ತೆ ಚಾರ್ಜಿಗೆ ಹಾಕಬೇಕು ಅಂತ ಏನಿಲ್ಲ. ಇದರಲ್ಲಿ ಫ್ರೂಟ್ ಜ್ಯೂಸಸ್ಸು, ಬೇಬಿ ಫುಡ್ಡು, ಪ್ರೋಟೀನ್ ಶೇಕ್ಸು, ಬೂಸ್ಟರ್ ವೆಜ್ ಜ್ಯೂಸಸ್ಸು, ಥಿಕ್ ಶೇಕ್ಸು, ಹೆಲ್ದಿ ಸ್ಮೂದೀಸು ಇದನ್ನೆಲ್ಲ 2 ಸೆಕೆಂಡಲ್ಲಿ ಮಾಡಿಬಿಡ್ಬೋದು. ಇನ್ನು ಈ ಜಾರ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಕೆಪಾಸಿಟಿ ಹೇಳ್ಬೇಕಂದ್ರೆ 400 ml ಇದೆ, ಅಂದರೆ ಅರ್ಧ ಲೀಟ್ರಿಗಿಂತ ಒಂಚೂರು ಕಡಿಮೆ. ಇದ್ರ ಸೇಫ್ಟಿ ಮೆಷರ್ಮೆಂಟ್ಗೋಸ್ಕರ ಇದು ನೀವೇನಾನ ಸರಿಯಾಗಿ ಲಾಕ್ ಮಾಡಿಲ್ಲ ಅಂದರೆ ಆನೇ ಆಗೋದಿಲ್ಲ. ಸೊ ಸ್ಪಿಲ್ಲಿಂಗು ಅಥವಾ ಚೆಲ್ಲೋಗೋದು, ಸಿಡಿಯೋದು ಇದೇನು ಪ್ರಾಬ್ಲಮ್ಮೇ ಇರೋದಿಲ್ಲ. ಸೊ ಈಗ ಜ್ಯೂಸ್ ರೆಡಿ ಆಗಿದ ತಕ್ಷಣ ಇದನ್ನು ನಾವು ಈ ರೀತಿ ಜಾರ್ಗೆ ಕ್ಯಾಪ್ ಕೊಟ್ಟಿದ್ದಾರೆ, ಇದನ್ನ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸೊ ನಾನೀಗ ಜ್ಯೂಸ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ಗ್ಲಾಸ್ ಜಾರಿನ ಮೆಟೀರಿಯಲ್ ಇದೆಯಲ್ಲ, ಇದು ಅನ್ಬ್ರೇಕಬಲ್ ಅಂತ ಕೊಟ್ಟಿದ್ದಾರೆ, ಕೆಳಗೆ ಬಿದ್ದರೂ ಒಡೆದೋಗಲ್ಲ ಅಂತ, ಅಷ್ಟು ಸ್ಟ್ರಾಂಗ್ ಇದೆ ಅಂತೆ. ನಾನಂತೂ ಕೆಳಗೆ ಬೀಳಿಸಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಒಡೆದೋಗುತ್ತೋ ಇಲ್ಲೋ ಅಂತ, ಬಟ್ ಸ್ಟ್ರಾಂಗೇ ಇದೆ, ಫೀಲ್ ಮಾಡಿದ್ರೇ ಗೊತ್ತಾಗುತ್ತೆ. ನಾನು ನಿಮಗೆ ರಿಯಲ್ ಟೈಮಲ್ಲೇ ತೋರಿಸಿದ್ದೆ ಜ್ಯೂಸ್ ಮಾಡಿದ್ದು ಎಷ್ಟು ಸ್ಪೀಡಾಗಾಯಿತು ಅಂತ, ಯಾಕಂದರೆ ಇದರಲ್ಲಿ 6 ಕ್ರಾಸ್ ಬ್ಲೇಡ್ಸ್ ಇದೆ ಅಂತೆ. 7.4 ವೋಲ್ಟ್ ರೊಟೇಷನ್ಸ್ ಪರ್ ಮಿನಿಟ್ ತಿರುಗೋದ್ರಿಂದ ಎಷ್ಟು ಫಾಸ್ಟಾಗಿ ಜ್ಯೂಸ್ ಆಗುತ್ತೆ ಅಂತ ನೀವೇ ನೋಡಿದ್ರಿ. ಸೊ ಈ ಸಮ್ಮರಲ್ಲಿ ಪವರ್ ಕಟ್ ಟೈಮಲ್ಲಿ ನನಗಂತೂ ಇದು ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ, ಯೂಸ್ ಆಗ್ಬೋದು ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಅಲ್ಲಿ ನಾನು ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ನಾನು ಈ 2 ಐಟಮ್ ಜೊತೆಗೆ ಇನ್ನೊಂದು 3ನೇ ಐಟಮ್ ಕೂಡ ತೋರಿಸಲೇಬೇಕು, ಯಾಕಂದರೆ ಅದು ಕೂಡ ರೀಚಾರ್ಜಬಲ್ಲು. ಈ ರೀಚಾರ್ಜಬಲ್ ಫ್ಯಾನ್ ನನಗೆ ಈ ಸಮ್ಮರಲ್ಲಿ ಎಸ್ಪೆಷಲಿ ರೆಡಿ ಆಗಬೇಕಾದ್ರೆ ಯಾವುದಾದ್ರೂ ಕ್ರೀಮ್ ಹಚ್ಬಿಟ್ರೆ ತಕ್ಷಣ ಸ್ವೆಟ್ ಹಾಕಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಎಸ್ಪೆಷಲಿ ನಾನು ಟೋನರು ಅದು ಎಲ್ಲ ಅಪ್ಲೈ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಸ್ಕಿನ್ ಅಬ್ಸಾರ್ಬ್ ಆಗೋಕ್ಕೆ ಅಂತ ಬಿಡ್ತೀನಿ. ಸೊ ಈ ಫ್ಯಾನನ್ನು ಅಪ್ಲೈ ಮಾಡಿ ನಾನು ಡ್ರೈ ಮಾಡ್ಕೊತೀನಿ, ಬೇಗ ಮೇಕಪ್ ಮಾಡ್ಕೋಬೋದು. ಹಾಗೆಯೇ ಸ್ವೆಟ್ ಆಗ್ತಿರುವಾಗ ಮೇಕಪ್ ಒಂಥರ ಮೆಲ್ಟ್ ಡೌನ್ ಆಗ್ತಾ ಇರುತ್ತೆ. ನೀವು ಕೂಡ ಈ ಸಮ್ಮರಲ್ಲಿ ನನ್ನ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಈ ಫ್ಯಾನ್ ತೊಗೊಂಡು ನೀವು ಕೈಯಿಂದನೂ ಕೂಡ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು. ಹಾಗೆಯೇ ಎಲ್ಲಾದರೂ ಒಂದು ಕಡೆ ಇಟ್ಬಿಡ್ಬೋದು. ಕರೆಕ್ಟಾಗಿ ನಿಮ್ಮ ಮುಖಕ್ಕೆ ಫೇಸ್ ಆಗೋ ಥರ ಇಟ್ಬಿಟ್ರೆ ನೀವು ಆರಾಮಾಗಿ ಮೇಕಪ್ ಮಾಡ್ಕೋತಿರ್ಬೋದು, ಗಾಳಿ ಆರಾಮಾಗಿ ಬರ್ತಿರುತ್ತೆ. ಈ ಪ್ರಾಡಕ್ಟ್ ಹೆಸರು ಗೀಕ್ ಏರ್ 4 ಇಂಚ್ ರೀಚಾರ್ಜಬಲ್ ಮಿನಿ ಫ್ಯಾನ್. ಇದು ಒಂದು ಸಲ ನೀವು ಫುಲ್ಲಿ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಹೈ ಸ್ಪೀಡಲ್ಲಿ 3 ಗಂಟೆವರೆಗೂ ಯೂಸ್ ಮಾಡ್ಬೋದು, ಲೋ ಸ್ಪೀಡಲ್ಲಿ 9 ಅವರ್ಸ್ವರೆಗೂ ಯೂಸ್ ಮಾಡ್ಬೋದು. ಇದರಲ್ಲಿ ಟೋಟಲ್ 5 ಸ್ಪೀಡ್ ಸೆಟ್ಟಿಂಗ್ ಆಪ್ಷನ್ಸ್ ಇದೆ. ನಾನು ಯೂಶ್ವಲಿ 5 ನಂಬರ್ಗೆ ಇಟ್ಕೊಳ್ಳೋದಿಲ್ಲ, ಮೀಡಿಯಮ್ 3-4 ನಂಬರ್ಗೆ ಇಟ್ಕೊಂಡ್ರೆ ತುಂಬಾ ಗಾಳಿ ಬರುತ್ತೆ. ನಿಮ್ಮ ಹಸ್ಬೆಂಡ್ ಯಾರಾದರೂ ಆಫೀಸಲ್ಲಿ ತುಂಬ ಸೆಕೆ, ಫ್ಯಾನ್ ಇದ್ರೂ ತುಂಬ ಸೆಕೆ ಆಗುತ್ತೆ, ಎ ಸಿನೂ ಇಲ್ಲ ಅಂತ ಕಷ್ಟಪಡ್ತಿದ್ರೆ ಅವ್ರಿಗೆ ಗಿಫ್ಟ್ ಮಾಡಿ ತುಂಬ ಖುಷಿ ಪಡ್ತಾರೆ. ಸೊ ಆಫೀಸಸ್ಗೆ, ಜಿಮ್ಗೂ ಕೂಡ ಕ್ಯಾರಿ ಮಾಡ್ಬೋದು. ನೀವು ಯಾವಾಗಾದರೂ ಟ್ರಾವೆಲ್ ಮಾಡಿದಾಗ, ಸ್ಪೋರ್ಟ್ಸ್ ಆಡೋಕ್ಕೆ ಹೋದರೆ, ಗೇಮ್ಸ್ ಆಡೋಕ್ಕೆ ಹೋದರೆ, ಕಿಚನಲ್ಲಿ ಕೂಡ ಯೂಸ್ ಮಾಡ್ಬೋದು. ಅಡುಗೆ ಮಾಡುವಾಗಂತೂ ನನಗಂತೂ ತುಂಬಾ ಸೆಕೆ ಆಗ್ತಿರುತ್ತೆ. ನನಗೆ ಈ ಫ್ಯಾನ್ ಸೈಜ್ ನೋಡಿದ್ರೆ ಇಷ್ಟು ಗಾಳಿ ಬರುತ್ತಲ್ಲ ಅಂತ ತುಂಬಾ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಟೋಟಲ್ 6 ಬ್ಲೇಡ್ಸ್ ಇದೆ ಒಳಗಡೆ. ಏರೋಡೈನಮಿಕಲಿ, ಟೆಕ್ನಾಲಜಿಕಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡುವಾಗ ಶಾರ್ಟ್ ಸರ್ಕ್ಯೂಟ್ ಎಲ್ಲ ಆಗಲ್ವಾ ಅಂತ ನೀವು ಕೇಳ್ಬೋದು. ಇದರಲ್ಲಿ ಲೋ ವೋಲ್ಟೇಜ್, ಜಸ್ಟ್ 5 ವೋಲ್ಟ್ ಲೋ ವೋಲ್ಟೇಜ್ ಇರೋದ್ರಿಂದ ಇದು ಯಾವ ರೀತಿಯೂ ಶಾರ್ಟ್ ಸರ್ಕ್ಯೂಟ್ ಆಗಲ್ಲ, ಏನೂ ತೊಂದರೆ ಆಗೋದಿಲ್ಲ, ಧೈರ್ಯವಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಪವರ್ ಬ್ಯಾಂಕ್ ಕೂಡ ಇದೆ, ನೀವು ಇದನ್ನು ಮೊಬೈಲ್ಗೂ ಕೂಡ ಪವರ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದ್ದರೆ, ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ರಿಸೆಪ್ಷನ್ ವ್ಲಾಗ್ ನೋಡ್ಬೋದು. ಯಾರ ರಿಸೆಪ್ಷನ್ನು, ಯಾವಾಗ ಹೋಗಿದ್ವಿ, ಹಾಗೆ ನಾನು ಏನೇನೆಲ್ಲ ಬಟ್ಟೆ ಜ್ಯುವೆಲ್ರಿ ಹಾಕ್ಕೊಂಡಿದ್ದೆ ಎಲ್ಲನೂ ನೋಡ್ಬೋದು. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.